ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ. ಸೊ ಈ ಒಂದು ರೀಡಿಂಗ್ 8/8 ಪೋರ್ಟಲ್ ಅಲ್ಲಿ ಏನೆಲ್ಲ ಮೆಸೇಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಗ್ರೇಟ್ ಸ್ಪಿರಿಟ್ಸ್. ಸೊ 8/8 ಪೋರ್ಟಲ್ ನಿಮ್ಮ ಒಂದು ಲೈಫ್ ಅಲ್ಲಿ ಏನ್ ಮೆಸೇಜಸ್ ನ ತಂದು ಕೊಡುತ್ತೆ ಅಂತ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು. ಏನ್ ಮೆಸೇಜಸ್ ಇದೆ 8/8 ಪೋರ್ಟಲ್ ಇಂದ ಅಂತ ನೋಡ್ತಾ ಹೋಗೋಣ. ರೆಜ್ಯುನೇಟಿಂಗ್ ರೇನ್, ಕ್ಲಿಯರ್ ದ ಪಾಸ್ಟ್, ಹೀಲ್ ದ ಪ್ರೆಸೆಂಟ್. ಓಕೆ, ಥ್ಯಾಂಕ್ ಯು. ಡಿಸ್ಟೆಂಟ್ ಥಂಡರ್, ಕ್ಲಿಯರ್ ದ ಏರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಕೀಪ್ ಗೋಯಿಂಗ್ ಫಾರ್ವರ್ಡ್. ಓಕೆ, ಅಸೆಂಡಿಂಗ್ ದ ಮೌಂಟೇನ್. ಓಕೆ, 8/8 ಪೋರ್ಟಲ್ ಇಂದ ನಿಮ್ಗೆ ಬಂದಿರುವಂತಹ ಮೆಸೇಜಸ್ ಏನು ಅಂತ ಅಂದ್ರೆ, ಮಳೆ ನೀರಿನ ಒಂದು ಕನೆಕ್ಟಿವಿಟಿ ಜಾಸ್ತಿ ಎಲ್ಲಿ ತೋರಿಸ್ತಾ ಇರುವಂತದ್ದು. ಸೊ ಆಲ್ರೆಡಿ ಮಳೆಗಾಲ ಆಗಿರೋದ್ರಿಂದ ಮಳೆಯ ಒಂದು ನೀರನ್ನ ತಗೊಂಡು ನಿಮ್ಮ ಒಂದು ಮುಖವನ್ನ ತೊಳೆಯೋದಾದ್ರೂ ಆಗಿರ್ಬೋದು, ಇಲ್ಲಾಂದ್ರೆ ಸ್ನಾನದ ನೀರಿಗೆ ಅದನ್ನ ಸ್ವಲ್ಪ ಬೆರೆಸಿ ರೆಜ್ಯುನೇಷನ್ ಮಾಡುವಂತಹ ಅವಶ್ಯಕತೆ ಇದೆ. ಸೊ ರೆಜ್ಯುನೇಟಿಂಗ್ ಆಗಿ ಅಂತ ಅನ್ನೋದು ಡಬಲ್ ಅಂದ್ರೆ ಮೀನ್ಸ್ 8/8 ಪೋರ್ಟಲ್ ಇಲ್ಲಿ ಒಂದು ಮೆಸೇಜಸ್ ಆಗ್ತಾ ಇದೆ. ಓಕೆ, ಅಂಡ್ ಕ್ಲಿಯರ್ ದ ಪಾಸ್ಟ್, ಹೀಲ್ ದ ಪ್ರೆಸೆಂಟ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ನನ್ಗೆ ಕೆಲಸ ಆಗಿಲ್ಲ ಅಥವಾ ನಾನು ವಿಶ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂತೀನಿ ಅಂತ ಏನೇ ನಿಮ್ಮ ಒಂದು ಸಮಸ್ಯೆ ಇತ್ತು ಅಂತ ಅಂದ್ರೆ, ಅಥವಾ ಮಕ್ಕಳಾಗದೆ ಇರ್ಬೋದು, ಅಥವಾ ಬಿಸ್ನೆಸ್ ಆಗದೆ ಇರ್ಬೋದು, ನನ್ಗೆ ಫ್ರೆಂಡ್ ಸಿಕ್ಕಿಲ್ಲ ಅಂತ ಅನ್ನೋದಾದ್ರೂ ಆಗಿರ್ಬೋದು, ಅಥವಾ ನಾನು ಲೈಫ್ ಅಲ್ಲಿ ತುಂಬಾ ಹರ್ಡಲ್ಸ್ ಗಳನ್ನ ನೋಡಿದೀನಿ ಆದ್ರೂ ಕೂಡ ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅಂತ ಅಂದ್ರೆ, ಆಗಸ್ಟ್ 8 ಅಲ್ಲಿ ನೀವು 8/8 ಪೋರ್ಟಲ್ ಓಪನ್ ಅಪ್ ಆಗುತ್ತೆ. ಸೊ ಆ ಒಂದು ದಿನದಲ್ಲಿ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್, ಯಾವುದೇ ತರದಾದಂತಹ ಒಂದು ಮ್ಯಾನಿಫೆಸ್ಟೇಷನ್ ನೀವು ಮಾಡ್ಕೋಬಹುದು ಅಂತ ಅನ್ನೋದು ಆಗಿರುತ್ತೆ. ಓಕೆ, ಎಸ್ಪೆಷಲಿ 8 ಪೋರ್ಟಲ್ ಅಲ್ಲೇ ನೀವು ರೆಜ್ಯುನೇಟಿಂಗ್ ರೇನ್ ಅಂತ ಹೇಳ್ಬಿಟ್ಟು ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದೀನೋ, ರೇನ್ ರಿಚುವಲ್ ನ ನೀವು ಅದನ್ನ ಅವತ್ತಿನ ದಿವಸ ಮಾಡಿ ನಿಮ್ಮ ಒಂದು ಶರೀರವನ್ನ ಅಥವಾ ನಿಮ್ಮ ಒಂದು ಔರವನ್ನ ನೀವು ಕ್ಲೆನ್ಸ್ ಮಾಡ್ಕೋಬಹುದು. ಅಂಡ್ ನಿಮ್ಮಲ್ಲಿ ಏನೋ ಒಂದ್ ತುಂಬಾ ಜಾಸ್ತಿ ಅಂತಾನೂ ಹೇಳಕ್ಕಾಗಲ್ಲ ಸಮಸ್ಯೆಗಳು, ಬೇರೆಯವ್ರಿಗೆ ಹೋಲ್ಸಿದ್ರೆ. ಅಂಡ್ ಇವಾಗ ಯಾರು ವಿಡಿಯೋನ ನೋಡ್ತಾ ಇದ್ದೀರೋ, ಸೊ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅಲ್ಪ ಸ್ವಲ್ಪಗಳು ಫೈಟಿಂಗ್ ಆಗ್ತಾ ಇರ್ಬೋದು, ಅಲ್ಪ ಸ್ವಲ್ಪಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರಬಹುದು. ಬಟ್ ಆದ್ರೆ ಅದು ಈ ಕ್ಷಣಕ್ಕೆ ಮಾತ್ರ. ಬಟ್ ಆದ್ರೆ ಹೋಗ್ತಾ ಹೋಗ್ತಾ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅಂಡ್ ನಿಮ್ಮ ವಿಚಾರದಲ್ಲಿ ನೀವು ಬ್ರಾಡ್ ಆಗಿ ಯೋಚನೆ ಮಾಡಿದ್ರೆ ಮಾತ್ರ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಓಕೆ, ಅಂಡ್ ಯೂಶ್ವಲ್ ಆಗಿ 8/8 ಪೋರ್ಟಲ್ ಯಾವಾಗ್ಲೂ ಕೂಡ ಹೈಯೆಸ್ಟ್ ಎನರ್ಜೀಸ್ ಇರುತ್ತೆ. ಸೊ ಆ ಒಂದು ದಿನದಲ್ಲೇನೆ ಹೈಯೆಸ್ಟ್ ಎನರ್ಜೀಸ್ ನ ನಾವು ನೋಡ್ಬೋದು. ಸ್ಪಿರಿಚುವಾಲಿಟಿಯಲ್ಲಿ ನಾವು ಹೇಳ್ತೀವಿ ಅದನ್ನ. ಸೊ ಅವತ್ತಿನ ದಿವಸ ಮೆಡಿಟೇಷನ್ ಅನ್ನ ಮಾಡೋದು, ಅವತ್ತಿನ ದಿವಸ ರೇಕಿ ಪ್ರಾಕ್ಟೀಸ್ ಅನ್ನ ಮಾಡೋದು ಮಾತ್ರ ಮರೆಯೋಕ್ ಹೋಗ್ಬೇಡಿ. ಅಂಡ್ ಗ್ರೂಪ್ ಅಲ್ಲಿ ಇರಿ. ಆದ್ರೆ ಅಂತ ಅಂದ್ರೆ ನನ್ಗೆ ಟೈಮ್ ಏನಾದ್ರು ಇತ್ತು ಅಂತಂದ್ರೆ ಖಂಡಿತವಾಗ್ಲು 8/8 ಪೋರ್ಟಲ್ ಇಂದು ಮೆಡಿಟೇಷನ್ ಅನ್ನ ಮಾಡಿಸ್ತೀನಿ ಈ ಒಂದು ಆಗಸ್ಟ್ 8ಗೆ. ಓಕೆ, ಅಂಡ್ ನೋಡೋಣ, ಅಕಸ್ಮಾತ್ ಟೈಮ್ ಇತ್ತು ಅಂತ ಅಂದ್ರೆ ನಾನು ಖಂಡಿತವಾಗ್ಲೂ ನಿಮ್ಗೆ ಝೂಮ್ ಲಿಂಕ್ ಅನ್ನ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಸೊ ಫ್ರೀ ಆಗಿ ಇರುತ್ತೆ, ಬಂದು ನೀವು ಕೂಡ ಮೆಡಿಟೇಷನ್ ಅನ್ನ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ 8/8 ಪೋರ್ಟಲ್ ಅಲ್ಲಿ ಏನೆಲ್ಲ ಮೆಸೇಜಸ್ ಇದೆ ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು. ನಿಮ್ಮ ಎನರ್ಜೀಸ್ ನೋಡ್ತೀನಿ ಫಸ್ಟ್, ಆಮೇಲೆ ಏನಾದ್ರೂ ಸಮಸ್ಯೆ ಇದೆನಾ ಅಂತ ನೋಡೋಣ. ಥ್ಯಾಂಕ್ ಯು.
ಹಣಕಾಸಿನ ವಿಚಾರದಲ್ಲಿ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ. ಫ್ರೆಂಡ್ಸ್ ಫ್ಯಾಮಿಲಿಯಿಂದನೇ ತುಂಬಾನೇ ಲಾಸ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಸ್ಪಿರಿಚುವಾಲಿಟಿ ಲೆವೆಲ್ ಅಲ್ಲಿ ಅಂತ ಅಂದ್ರೆ ಯಾವ್ದು ಒಂದು ಗುರುವನ್ನ ನೀವು ಹುಡುಕ್ತಾ ಇದ್ದೀರಾ. ಕಳೆದೋಗಿರುವಂತದ್ದನ್ನು ಕೂಡ ಹುಡುಕ್ತಾ ಇದ್ದೀರಾ. ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಗ್ರೋತ್ ಕೆರಿಯರ್ ಬಿಸ್ನೆಸ್ ಅಲ್ಲಿ ತುಂಬಾನೇ ಅಪಾರ್ಚುನಿಟೀಸ್ ಬರುವಂತದ್ದು ಆಗುತ್ತೆ. ಇನ್ ಕೇಸ್ ಏನಾದ್ರು ನೀವು ಒಂದು ಈ 8 ಅಲ್ಲಿ ಏನಾದ್ರೂ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಗಳನ್ನ ಮಾಡಿದ್ರೆ ಮಾತ್ರ. ಓಕೆ. ಅಂಡ್ ರಿಲೇಶನ್ಶಿಪ್ ಅಲ್ಲಿ ಅಂತ ಅಂದ್ರೆ ಇನ್ನೂ ಕೂಡ ಹೀಲ್ ಆಗುವಂತದ್ದು ಕೂಡ ಇನ್ನು ಜಾಸ್ತಿ ಇದೆ. ಯಾವುದೋ ಒಂದ್ ಕಾರಣಕ್ಕೆ ತುಂಬಾ ತಲೆ ಕೆಡ್ಸ್ಕೊಂಡಿರೋದು, ಅಥವಾ ನನಗ್ ಬಂದ್ ಬೈತಾರೆ, ನಾನೇನು ಮಾಡಿಲ್ಲ ಆದ್ರೂ ಕೂಡ ನನ್ಗೆ ಕ್ರಿಟಿಸೈಸ್ ಆಗ್ತಾ ಇದೆ, ನನ್ಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂತ ಆ ತರ ಒಂದು ಎನರ್ಜೀಸ್ ಆಕ್ಚುಲಿ ಆ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಬಟ್ ಆದ್ರೆ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ನೀವು ಮಾಡಿರುವಂತಹ ನೆಗ್ಲಿಜೆನ್ಸ್ ಇಂದ. ಚೆನ್ನಾಗಿರ್ಬೇಕಾದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡೇ ಇರುವಂತದ್ದು ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಅವನ್ನ ತಂದು ಕೊಟ್ಟಿದೆ ಅಂತ ಹೇಳ್ಬೋದು. ಹೆಲ್ತ್ ರಿಲೇಟೆಡ್ ಆಗಿ 88 ಪೋರ್ಟಲ್ ಇಂದ ಬಂದಿರುವಂತದ್ದೇನು ಅಂತ ಅಂದ್ರೆ ಇಲ್ಲಿ ಸ್ಟ್ರಿಕ್ಟ್ ಡಯಟ್ ಅನ್ನ ಮೊದ್ಲೆಲ್ಲ ಫಾಲೋ ಮಾಡ್ತಾ ಇದ್ರಿ, ಬಟ್ ಇತ್ತೀಚೆಗೆ ಅದೇನು ಆಗ್ತಾ ಇಲ್ಲ ಅಂತ ಅನ್ನೋದೇನಾದ್ರೂ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಅದನ್ನ ನೀವು ಸ್ಟಾರ್ಟ್ ಮಾಡಿ. ಸ್ಟ್ರಿಕ್ಟ್ ಡಯಟ್ ಗಳನ್ನ, ಅಥವಾ ಸ್ಟ್ರಿಕ್ಟ್ ಅಂತ ಅನ್ನೋಕಿನ ಅಟ್ಲೀಸ್ಟ್ ಡಯಟ್ ಅನ್ನ ಫಾಲೋ ಮಾಡಿ. ಹೆಲ್ತಿ ವೆಜಿಟೇಬಲ್ಸ್, ಹೆಲ್ತಿ ಫುಡ್ ಅಂತ ಅನ್ನೋದು. ಓಕೆ, ಥ್ಯಾಂಕ್ ಯು. ಅಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಸ್ವಲ್ಪ ದುಡ್ಡು ಖರ್ಚಾಗುವಂತದ್ದು. ಇನ್ ಕೇಸ್ ಏನಾದ್ರು ನೀವು ಹೆಲ್ತಿ ಡಯಟ್ ಏನಾದ್ರು ಫಾಲೋ ಮಾಡಿಲ್ಲ ಅಂತಂದ್ರೆ ನೀವು ದುಡ್ಡೆಲ್ಲ ಹೋಗಿ ಹಾಸ್ಪಿಟ್ಲಿಗೆ ಇಡ್ಬೇಕಾಗುತ್ತೆ. ಸೊ ಆ ತರ ಎನರ್ಜೀಸ್ ನಿಮ್ಗೆ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ. ಸೊ ಬೆಟರ್ ಇಲ್ಲಿ ಒಂದು ಪಾಸಿಟಿವ್ನೆಸ್ ಏನು ಅಂತ ಅಂದ್ರೆ ನಿಮ್ಮ ಒಂದು ಗ್ರೋತ್ ರಿಲೇಟೆಡ್, ಕೆರಿಯರ್ ರಿಲೇಟೆಡ್ ಆಗಿ ತುಂಬಾನೇ ಚೆನ್ನಾಗಿ ಎನರ್ಜೀಸ್ ಇಲ್ಲಿ ಬಂದಿದೆ. ಓಕೆ, ಥ್ಯಾಂಕ್ ಯು. ಓಕೆ, 8 ಪೋರ್ಟಲ್ ಇಂದ ಏನ್ ಮೆಸೇಜ್ ಇದೆ ಕೊನೆಯದಾಗಿ ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಿಚಾರಗಳು ಯಾವಾಗ್ಲೂ ಕೂಡ ದೊಡ್ಡದಾಗಿ ಯೋಚನೆ ಮಾಡಿ, ಬ್ರಾಡ್ ಮೈಂಡೆಡ್ ಅಂತ ಹೇಳ್ತೀವಲ್ಲ, ಸೊ ಆ ತರ. Hold the pace, druid. Okay, stand your ground. Wait for important information. ಯಾವ್ದಕ್ಕಾದ್ರೂ ಎಸ್ ಅನ್ನೋಕಿನ ಮುಂಚೆ ಸ್ವಲ್ಪ ಯೋಚನೆ ಮಾಡಿ. ಅಂಡ್ ನಿಮ್ಗೆ ಸ್ಪಿರಿಚುವಾಲಿಟಿಯಲ್ಲಿ ಇಲ್ಲಿ ಚೆನ್ನಾಗಾಗುತ್ತೆ. ಇನ್ ಕೇಸ್ ನೀವೇನಾದ್ರೂ 88 ಪೋರ್ಟಲ್ ಅಲ್ಲಿ ಏನಾದ್ರೂ ಮ್ಯಾನಿಫೆಸ್ಟೇಷನ್ ಏನಾದ್ರೂ ಮಾಡಿದ್ರೆ, ಅಥವಾ ಅವತ್ತಿನ ದಿವಸ ಮೆಡಿಟೇಷನ್ ಏನಾದ್ರೂ ಮಾಡಿದ್ರೆ, ಅಥವಾ ಅವತ್ತಿನ ದಿವಸ ಕ್ರಿಸ್ಟಲ್ ಗಳನ್ನ ಯೂಸ್ ಮಾಡಿದ್ದೆ ಆದ್ರೆ, ಕ್ರಿಸ್ಟಲ್ಗೆ ಕನೆಕ್ಷನ್ ಏನಾದ್ರೂ ಬೆಳೆಸ್ಕೊಂಡ್ರೆ, ಸೊ ಆ ರೀತಿಯಲ್ಲಿ ನಿಮ್ಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಂಡ್ ಇಲ್ಲಿ ಯಾರೋ ಒಬ್ರು ಬಂದು ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಇನ್ ಕೇಸ್ ನೀವೇನಾದ್ರೂ 88 ಪೋರ್ಟಲ್ ಅಲ್ಲಿ ಅವತ್ತಿನ ದಿವಸದಲ್ಲಿ ಮೆಡಿಟೇಷನ್ ಮಾಡೋದು, ನಾ ಹೇಳಿದ್ನಲ್ಲ, ಮೆಡಿಟೇಷನ್ ಅನ್ನ ಮಾಡೋದು, ಅಥವಾ ದೇವಸ್ಥಾನಕ್ಕೆ ಹೋಗಿ ಬರೋದು, ಅಥವಾ ಸುಮ್ನೆ ಕಣ್ಮುಚ್ಕೊಂಡು ಒಂದು ಒಳ್ಳೆಯ ಒಂದು ಮೆಡಿಟೇಷನ್ ಸಾಂಗ್ಸ್ ಅಂತ ಬರುತ್ತೆ, ಮ್ಯೂಸಿಕ್ಸ್ ಅಂತ ಬರುತ್ತೆ, ಅದನ್ನ ಕೇಳಿದ್ರು ಕೂಡ ಆಗುತ್ತೆ. ಸೊ ಇನ್ ಕೇಸ್ ಆ ತರ ಏನಾದ್ರೂ ಮಾಡಿದ್ರೆ ನಿಮ್ ಲೈಫಲ್ಲಿ ಒಬ್ರು ಹೆಲ್ಪ್ ಮಾಡೋರಂತೂ ಸಿಕ್ಕೇ ಸಿಗ್ತಾರೆ ನಿಮ್ಮ ಒಂದು ಕಷ್ಟ ಕಾಲದಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಗೋಲ್ ಏನಿದೆನಾ ಅದನ್ನ ಬಿಟ್ಟು ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗಬೇಡಿ ಅಂತ ಅನ್ನೋದು ಅಗೇನ್ ಆಗಿ ಇಲ್ಲೊಂದು ಸ್ಟ್ರಾಂಗ್ ಮೆಸೇಜಸ್ ಇದೆ. ಅಂಡ್ ನಾನು ಹೇಳ್ದೆ, ಇನ್ಫಾರ್ಮೇಶನ್ಸ್ ಬರೋ ತನಕ ವೇಟ್ ಮಾಡಿ. ಅಂಡ್ ಇನ್ಫಾರ್ಮೇಶನ್ಸ್ ಅಂತೂ ಬರುತ್ತೆ, ಹೆಲ್ಪ್ ಬರುತ್ತೆ ನಿಮ್ಗೆ. ಅಚಾನಕ್ ಆಗಿ ಫ್ರೆಂಡ್ಸ್ ಆಗುವಂಥದ್ದು, ಅಚಾನಕ್ ಆಗಿ ನಿಮ್ಗೆ ಯಾರೋ ಒಬ್ರು ಇಂದ, ಅಥವಾ ಏಂಜಲ್ ಗಾರ್ಡಿಯನ್ ಇಂದ ಯಾರೋ ಒಬ್ರು ನಿಮ್ಗೆ ಬಂದು ಹೆಲ್ಪ್ ಮಾಡೇ ಮಾಡ್ತಾರೆ. ಅಂಡ್ ದೇವಿ ದೇವಸ್ಥಾನಕ್ಕೆ ನೀವು ಹೋಗ್ತಾ ಇರಬಹುದು ಅಂತ ಹೇಳ್ಬಿಟ್ಟು ಜಾಸ್ತಿ ರೆಸನೇಟ್ ಆಗ್ತಾ ಇದೆ. ಸೊ ದೇವಿ ದೇವಸ್ಥಾನಕ್ಕೆ ಹೋಗೋದು, ಪೂಜೆಗಳನ್ನ ಮಾಡೋದು, ಸೊ ಅದೆಲ್ಲದೂ ಕೂಡ ನಿಮ್ಗೆ ಓಕೆ. ಸೊ ಅದೆಲ್ಲದೂ ಕೂಡ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಅಂಡ್
ಕೊನೆಯದಾಗಿ ಮೆಸೇಜಸ್ ಏನ್ ರೆಸನೇಟ್ ಆಗ್ತಾ ಇದೆ ಅಂತ ಅಂದ್ರೆ, ಎಸ್ಪೆಷಲಿನೇ 88 ಪೋರ್ಟಲ್ ಅಲ್ಲಿ ಸೋಲ್ಗೆ ಕನೆಕ್ಟ್ ಆಗೋದನ್ನ ನೀವು ಮರಿಬೇಡಿ. ಓಕೆ, ಸೋಲ್ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡಿ. ಸೊ ಆಗ ನಿಮ್ಮ ಎಲ್ಲ ಒಂದು ಕ್ವಶನ್ಗಳಿಗೆ ಆನ್ಸರ್ಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು 88 ಪೋರ್ಟಲ್ನ ಮೆಸೇಜಸ್. ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.